ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತೆ ಅಂತ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 38ನೇ ಶ್ಲೋಕ. ಸಾಧಕನು ಕಾಲೇನ ಬಹಳ ಕಾಲದ ನಂತರ ಆ ಜ್ಞಾನವನ್ನು ಪಡೀತಾನೆ. ಯೋಗ ಮಾರ್ಗದಲ್ಲಿದ್ದರೆ ಜ್ಞಾನವನ್ನು ಪಡಿತಾನೆ ಅಂತ ಅದಕ್ಕೆ ಅರ್ಥ. ಕಾಲೇನ ಅಂತಿದೆ, ಕಾಲದಿಂದ ಅಂತ ಇಷ್ಟೇ ಅರ್ಥ ಅಲ್ಲ, ಬಹಳ ಕಾಲದ ನಂತರ ಅಂತ ಅದಕ್ಕೆ ಅರ್ಥ. ಸಂಸ್ಕೃತದಲ್ಲಿ ಇಂಥ ಪ್ರಯೋಗಗಳು ಬೇರೆ ಕಡೆ ಇವೆ. ಅಥ ಮಹತಾ ಕಾಲೇನ, ಬಹಳ ಕಾಲದ ನಂತರ ಅಂತ, ಹೀಗೆ ಮಹತಾ ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಿರ್ತಾರೆ. ಮಹಾಭಾರತದಲ್ಲಿ ಅಂತ ಪ್ರಯೋಗಗಳಿವೆ. ಅಥ ಗಚ್ಚತಾ ಕಾಲೇನ ಅಂದ್ರೆ ಕಾಲ ಕಳೆಯುತ್ತಿದ್ದಂತೆ ಅಂತ ಅರ್ಥ. ಹೀಗೆ ಬೇರೆ ಬೇರೆ ಥರದ ಪ್ರಯೋಗಗಳಿವೆ. ಮಹತಾ ಕಾಲೇನ ಅಂತ ಹೇಳಬೇಕಾಗಿಯೂ ಇಲ್ಲ. ಕಾಲೇನ ಅಂತ ಅಷ್ಟೇ ಶಬ್ದ ಪ್ರಯೋಗ ಮಾಡಿದ್ರು ಬಹಳ ದೀರ್ಘಕಾಲದ ಬಳಿಕ ಅಂತ ಸಂದರ್ಭಕ್ಕನುಸಾರವಾಗಿ ಅರ್ಥ ಆಗ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳುವುದರಿಂದ ಜ್ಞಾನ ಸಿಗುವುದು ದೀರ್ಘಕಾಲದ ನಂತರನೇ ಸಿಗೋದು ಅಂತ ಅರ್ಥ. ಆದ್ರಿಂದ ಇಲ್ಲಿ ಕಾಲೇನಂದ್ರೆ ಬಹಳ ಕಾಲದ ನಂತರ ಅಂತ ಅರ್ಥ. ಇನ್ನೊಂದು, ಯಾವಾಗ ಸಿಗಬೇಕೋ ಆವಾಗ ಸಿಗ್ತದೆ ಅಂತ ಅರ್ಥ. ಅದೊಂದು ಅರ್ಥ ಕೂಡ ನಾವು ಇಟ್ಕೊಳ್ಬಹುದು. ಈಗ ನನಗೆ ಅದೊಂದು ಅರ್ಥ ಹೊಳೆಯಿತು. ದೀರ್ಘಕಾಲದ ನಂತರ ಅಂದ್ರೆ ಎಲ್ಲರಿಗೂ ದೀರ್ಘಕಾಲವೇ ಅಲ್ಲ. ಅನೇಕ ರೀತಿಯ ಯೋಗ್ಯತೆ ಇದ್ದವರಿದ್ದಾರೆ. ಕೆಲವರಿಗೆ ಬೇಗ ಸಿಕ್ಕಿತ್ತು, ಕೆಲವರಿಗೆ ವಿಳಂಬವಾಗಿ ಸಿಕ್ಕಿತ್ತು, ಕೆಲವರಿಗಾಗಲೇ ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಸಾಧನೆ ಮಾಡಿದವರು ಇರ್ತಾರೆ, ಅವರಿಗೆ ಬೇಗ ಸಿಗ್ತದೆ. ಕೆಲವರು ಸಾಧನೆಯೇ ಸಣ್ಣದಿರ್ತದೆ, ಸಿದ್ಧಿಯೂ ಸಣ್ಣದಿರ್ತದೆ, ಅವರಿಗೂ ಬೇಗ ಸಿಕ್ಕಿತ್ತು. ಕೆಲವ್ರದ್ದು ಸಾಧನೆ ದೊಡ್ಡದು, ಅವರಿಗೆ ವಿಳಂಬನೆ ಆಗ್ತದೆ, ಸಿದ್ಧಿಯೂ ದೊಡ್ಡದಾದ್ರಿಂದ. ಸಾಧನವೂ ದೊಡ್ಡದು, ಸಿದ್ಧಿಯೂ ದೊಡ್ಡದು. ಆದರೆ ಈ ಹಿಂದಿನ ಜನ್ಮದಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ, ಅವರಿಗೆ ಈಗ ಬೇಗ ಆಗ್ತದೆ. ಅಂತೂ ಕಾಲೇನ ಅಂದರೆ ಬಹಳ ಕಾಲದ ನಂತರ ಅಂತನೂ ಹೌದು. ಯಾವಾಗ ಸಿಗಬೇಕೋ ಆವಾಗ ಅಂತ ಅದಕ್ಕೆ ಅರ್ಥ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಾವು ಯೋಗ್ಯ ಕಾಲೇ ಅಂತ ನಾವು ಸಪ್ತಮಿ ವಿಭಕ್ತಿಯನ್ನೇ ಹೇಳಬೇಕಾಗಿಲ್ಲ, ಯೋಗ್ಯ ಕಾಲದಲ್ಲಿ ಅಂತ. ಅದಕ್ಕೆ ಕಾಲೇನ ಶಬ್ದ ಪ್ರಯೋಗ ಮಾಡಿದಾಗಲೇ ಆ ಕಾಲ ಅನ್ನುವುದು ಒಂದು ನಿಮಿತ್ತ. ಅಲ್ಲಿ ನಾವು ಮಾಡುವ ಎಲ್ಲಾ ಕೆಲಸಗಳಿಗೂ ಕೂಡ ಭಗವಂತ ದೇಶ, ಕಾಲ, ಅದೃಷ್ಟ, ಜೀವ, ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ಅಂತ ಹೀಗೆಲ್ಲ ಕೃಷ್ಣನೇ ಹೇಳೋದ್ರಿಂದ ಕಾಲನೂ ಕೂಡ ಒಂದು ನಿಮಿತ್ತವೇ. ಅದು ಅಧಿಕರಣವೂ ಹೌದು. ಆದ್ರಿಂದ ಅಧಿಕರಣನೂ ನಿಮಿತ್ತನೂ ಆಗಿರುವುದರಿಂದ ಅದನ್ನು ತೃತೀಯ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಂತ ನಾವು ಒಂದು ಸುಂದರವಾದಂತಹ ಅರ್ಥವನ್ನು ತಿಳ್ಕೋಬಹುದು. ಹೀಗೆ ಬಹುಕಾಲಾನಂತರ ಅಂತ ಅರ್ಥ, ಮತ್ತು ಯಾವ ಕಾಲದಲ್ಲಿ ಸಿಗಬೇಕೋ ಆ ಕಾಲದಲ್ಲಿ ಅಂತ ಅರ್ಥ. ಕಾಲ ನಿಯಾಮಕನಾದ ಪರಮಾತ್ಮನ ಅನುಗ್ರಹದಿಂದ ಅಂತ ಇನ್ನೊಂದು ಅರ್ಥನೂ ಹೇಳಬಹುದು. ಯಾಕೆಂದ್ರೆ ಅವನೇ ಕಾಲ ಶಬ್ದ ವಾಚ್ಯನಾಗಿ ಎಲ್ಲ ಕಡೆಯೂ ಕೂಡ ಎಲ್ಲರಲ್ಲೂ ನಿಂತು ಕೆಲಸ ಮಾಡಿಸ್ತಾ ಇರ್ತಾನೆ. ಕಾಲಶಬ್ದ ವಾಚ್ಯನಂತ ಮುಖ್ಯ ಪ್ರಾಣ ಮತ್ತು ಬ್ರಹ್ಮರು ಕೂಡ ನಮ್ಮ ಶರೀರದಲ್ಲಿ ಇದ್ದೇ ಇದ್ದಾರೆ. ಹಾಗಾಗಿ ಕಾಲಶಬ್ದ ವಾಚ್ಯೇನ ಮುಖ್ಯ ಪ್ರಾಣೇನ ಚತುರ್ಮುಖ ಬ್ರಹ್ಮಣ, ಕಾಲೇನ ಕಾಲಶಬ್ದ ವಾಚ್ಯೇನ ಲಕ್ಷ್ಮೀ ತತ್ವೇನ ಅಪಿಚ ಕಾಲೇನ ಕಾಲಶಬ್ದಸ್ಯ ಮುಖ್ಯವಾಚ್ಯೇನ ಪರಮಾತ್ಮನ ಅನುಗೃಹೀತಃ ಅಯಂ ಜ್ಞಾನಂ ಪ್ರಾಪ್ನೋತಿ ಅಂತಿಷ್ಟೆಲ್ಲ ಅರ್ಥ ಆಗ್ಬಹುದು.